ಒಂದು ಕಿರು ಪರಿಚಯವನ್ನ ಅವತ್ತಿನ ಸನ್ನಿವೇಶ ಏನಿತ್ತು ಅನ್ನುವಂಥದ್ದನ್ನ ವಿಚಾರ ಮಾಡ್ತಾ ಇದ್ದೇವೆ. ಶಿಷ್ಯನಾದಂತ ಅರ್ಜುನನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರಪ್ಪ. ಅರ್ಜುನನು ಕೂಡ ಅನೇಕ ಮಾತುಗಳಲ್ಲಿ ಈ ರೀತಿ ಹೇಳಿಕೊಳ್ಳುತ್ತಾನೆ. ರಾಜ್ಯವನ್ನು ಇಲ್ಲಿ ಅಥವಾ ನಂತರದಲ್ಲಿ ಸಂಪಾದಿಸಿದ ಮಾತ್ರಕ್ಕೆ ಈ ದುಃಖ ದೂರಾಗುವುದೆಂದು ನನಗನ್ನಿಸುವುದಿಲ್ಲ. ನಾನು ಸ್ವರ್ಗಕ್ಕೆ ಹೋದರೂ ಕೂಡ ಮತ್ತು ಅಲ್ಲಿ ಅಧಿಪತಿ ಆದರೂ ಕೂಡ ನಾನು ಅದೇ ನ್ಯೂನತೆ ಉಳ್ಳ ವ್ಯಕ್ತಿಯಾಗಿಯೇ ಉಳಿಯುತ್ತೇನೆ. ನನಗೆ ಅದೇ ಸಮಸ್ಯೆಗಳು ಬರುತ್ತವೆ. ರಾಜ್ಯವೊಂದರ ರಾಜನಾಗುವುದೆಂದರೆ ರಾಜಯೋಗ್ಯ ಸಮಸ್ಯೆಗಳನ್ನು ಬರಮಾಡಿಕೊಂಡಂತೆ ಎಂಬುದು ಅರ್ಜುನನಿಗೆ ತಿಳಿದಿತ್ತು. ರಾಜ್ಯವು ಉಚ್ಛಾಯ ಸ್ಥಿತಿಯಲ್ಲಿ ಇದ್ದರೆ, ಅಪ್ರತಿಮವಾಗಿದ್ದರೆ ಅಂದ್ರೆ ಅದ್ಭುತವಾಗಿದ್ದರೆ ವೈರಿಗಳು ತುಂಬಿರುತ್ತಾರೆ. ಆದ್ದರಿಂದ ಅವನು ರಾಜ್ಯವನ್ನು ಸಂಪಾದಿಸುವುದರಿಂದ ತಾನು ದುಃಖದ ಸಮಸ್ಯೆಯಿಂದ ಮುಕ್ತನಾಗುವುದಿಲ್ಲವೆಂದು ಕಂಡುಕೊಂಡಿದ್ದನು. ನೋಡ್ರಿ ಹೆಂಗದ ಒಂದು ಮನೋಸ್ಥಿತಿ ಹೆಂಗದ. ಲೌಕಿಕವಾದಂತ ಏನೇ ನೀವು ಯಶಸ್ಸು ಪಡೀರಿ, ದುಃಖದಿಂದ ಮುಕ್ತನಾಗುವುದಿಲ್ಲ. ದುಃಖದಿಂದ ಮುಕ್ತ ಆಗ್ಬೇಕಂತಂದ್ರೆ ಸ್ವರೂಪವನ್ನು ತಿಳ್ಕೋಬೇಕು. ಜ್ಞಾನ ವಾಸನಾಕ್ಷಯ ಮನೋನಾಶ, ಅದನ್ನ ಅವ ತಿಳ್ಕೊಂಡಿದ್ದ ಅಂತ ಹೇಳ್ತಾನೆ. ಅರ್ಜುನನು ಎತ್ತಿ ತೋರಿಸಿರುವ ಹಾಗೆ ದುಃಖದ ಸಮಸ್ಯೆಯು ಆತ್ಮ ನಿರಾಕರಣೆಯಾಗಿರುತ್ತದೆ. ದುಃಖ ಸಮಸ್ಯೆ ಅಂದ್ರೆ ಆತ್ಮನ ನಿರಾಕರಣೆ ಮಾಡಿದ್ರೆ ದುಃಖ ಖಾಯಂ ಅಂತ. ನಿಜ ಸಂಗತಿ ಏನೆಂದರೆ ಆತ್ಮ ನಿರಾಕರಣೆಯು ಅಂದ್ರೆ ಆತ್ಮ ನಿರಾಕರಣೆ ಅಂದ್ರೆ ಆತ್ಮ ತಿರಸ್ಕಾರವು ಮೂಲ ಸಮಸ್ಯೆಯಾಗಿರುತ್ತದೆ. ನನ್ನನ್ನು ನಾನು ಸ್ವೀಕಾರಾರ್ಹ ವ್ಯಕ್ತಿ ಎಂದು ಕಾಣದಿದ್ದರೆ ರಾಜ್ಯವಿರಲಿ ಬಿಡಲಿ ಸ್ವಯಂ ತಪ್ಪೊಪ್ಪಿಗೆ ಯಾವಾಗಲೂ ಇದ್ದೇ ಇರುತ್ತದೆ. ಅರ್ಜುನಿಗೆ ಸಮಸ್ಯೆಯ ಪರಿಹಾರ ಗೋಚರಿಸಲಿಲ್ಲ. ತಾನು ತನ್ನ ಕಾಲವನ್ನೆಲ್ಲ ತಾತ್ಕಾಲಿಕ ಪ್ರಾಯೋಗಿಕ ವಿಷಯಗಳ ಸಂಬಂಧದಲ್ಲಿ ಕಳೆದಿರುವನೆಂದು, ಜೀವನದ ಅಂತಿಮ ವಿಷಯಗಳ ಬಗ್ಗೆ ಎಂದೆಂದೂ ವಿವೇಚಿಸಲಿಲ್ಲವೆಂದು ಅವನು ಕಂಡುಕೊಂಡನು. ಯಾವಾಗ ಗೊತ್ತಾಗತ್ತೇನ್ರಿ ನಾ ಏನ್ ಮಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಬೇರೆ ಏನ್ ಮಾಡಬಾರ್ದಾಗಿತ್ತು ಮಾಡಿದೆ ಅಂತ ಯಾವಾಗ ಗೊತ್ತಾಗತ್ತೇನ್ರಿ? ಸಾವು ಸಮೀಪ ಬಂದಾಗ ಗೊತ್ತಾಗ್ತದೆ. ಸಾವು ಸಮೀಪ ಬಂದಾಗ ಎಲ್ಲ ನೆನಪಾಕವ್. ನಾ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಲಿಲ್ಲ, ಏನ್ ಮಾಡಬಾರ್ದಿತ್ತು ಅದನ್ನ ಮಾಡ್ಕೊಂತ ಬಂದಲ್ಲ, ಸುಳ್ಳ ಕಾಲ ಕಳೆದಲ್ಲ. ಸುಮ್ಮನೆ ಕಾಲವನ್ನು ಕಳೆಯುವುದು ಉಚಿತವೇ ಮನುಜ, ನಿಜಗುಂಡ್ರು ಹೇಳ್ತಾರ ನೋಡಿ. ಆ ಪದ್ಯ ಓದ್ರಿ ಗೊತ್ತಾಗ್ತದೆ. ನಾಳೆ ಶಿವಪುತ್ರಪ್ಪನವರ ಇದಕ್ಕ ಜಯಂತಿ ದಿವಸ ಅದನ್ನ ಇಟ್ಕೊಂಡ ಆ ಕಾರ್ಯಕ್ರಮ, ಪುಣ್ಯತಿಥಿ ದಿವಸ ಕಾರ್ಯಕ್ರಮ ಅದು ಪದ್ಯ ಇಟ್ಕೊಂಡಿದ್ದ. ಅವನು ಮೂಲ ಸಮಸ್ಯೆಯನ್ನು ಪರಿಹರಿಸಬೇಕೆಂಬ ಅಪೇಕ್ಷೆ ಉಳ್ಳವನಾದ್ದರಿಂದ ಅರ್ಜುನನು ಭಗವಾನನ ಕೃಷ್ಣನ ಶಿಷ್ಯನಾಗಲು ಮುಂದಾದನು. ಮೂಲಭೂತ ಸಮಸ್ಯೆ ಎಲ್ಲದ? ಏನ ಮಾಡಿದ್ರು ಹೆಗಲ ಬದಲಾವಣೆ ಆಗಾಗತ್ತೈತೆ ಹೊರತು ಮೂಲ ಸಮಸ್ಯೆ ಹಂಗ ಒಳೆ ಆಗತೈತೆ ಅನ್ನೋದು ವಿಚಾರ ಯಾರಿಗಾರ ಬಂದೈತೇನ್ರಿ? ಅವಾಗ ಬಂದಿತ್ತಂತ ಅರ್ಜುನಗ್. ನಮಗ್ ಬಂದೈತೆ ಅನ್ನೋ ವಿಚಾರ ಮಾಡ್ಬೇಕು ನಾವು. ನೌಕರಿ ಮಾಡಿದ್ರಿ, ಸಣ್ಣಂದಿರ್ತ ಗುಂಡಾ ಗಜಗ ಆಡಿದ್ರಿ, 2 ಗುಂಡಾ ಗೆದ್ರಿ, 2 ಗುಂಡಾ ಸೋತ್ರಿ. ಹೆಣ್ಮಕ್ಳಿದ್ರ ಬಳಚೂರ್ ಆಟ ಆಡಿದ್ರಿ, ಅದ್ 4 ಬಳಚೂರ್ ಗೆದ್ರಿ, 2 ಸೋತ್ರಿ. ಅದ್ರಾಗ ಸುಖ ದುಃಖ ಹುಡುಕಾಡಿದ್ರಿ. ಸಾಲಿ ಶಿಕ್ಷಣ ಆತು, ಒಂದು ದೊಡ್ಡವರಾದ್ಮೇಲೆ ನೌಕರಿ ಚಾಕರಿ ಆತು. ಹೆಣ್ಮಕ್ಳಿದ್ರ ಮದುವೆ ಆತು, ಮದುವೆ ಆಗಿದ್ ಮಕ್ಕಳಾದ್ವು, ಮಕ್ಕಳಾಗಿದ್ದ ಮಕ್ಕಳ ಶಿಕ್ಷಣ ಆತು, ಮಕ್ಕಳ ಶಿಕ್ಷಣ ಆದ್ಮೇಲೆ ಮಕ್ಕಳ ನೌಕರಿ ಆತು, ಮಕ್ಕಳ ಲಗ್ನ ಆತು, ಮೊಮ್ಮಕ್ಕಳು ಬಂದ್ವು. ಸಮಸ್ಯೆ ಹಂಗ ಉಳ್ದೈತೋ ಏನಾರ ಸಮಸ್ಯೆ ಬಗೆಹರ್ದೈತೋ? ಹೆಗಲ ಬದಲಾವಣೆ ಆಗೈತೋ? ಸಮಸ್ಯೆಗಳು ಇಲ್ದಂಗ ಆಗ್ಯಾವೋ? ಸಮಸ್ಯೆ ಹೆಂಗಿದ್ವು ಹಂಗ ರೂಪಾಂತರ ಹೊಂದ್ಯಾವೋ? ವಿಚಾರ ಮಾಡಿದ್ರಿ? ಬರ್ತಾ ಜಾಸ್ತಿ ಆಗ್ತಾವ್ರಿ ತೊಂದರೆಗಳು. ಇನ್ನ ಆರೋಗ್ಯ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆರೋಗ್ಯ ಕೆಟ್ಟಂಗೆಲ್ಲ ವಜ್ಜೆ ಅನಿಸ್ತದ. ಯಾವಾಗ ಗೊತ್ತಾಗತಿ? ಇದ್ದಾಗ ಗೊತ್ತಾಗೋದಿಲ್ರಿ, ಅದು ಕಳ್ಕೊಂಡಾಗ ಗೊತ್ತಾಗ್ತದ. ₹1 ಮಹತ್ವ ಯಾವಾಗ ಗೊತ್ತಾಗ್ತೈತೆ ಅಂದ್ರ
ಬಸ್ನಾಗ ಟಿಕೆಟ್ ₹1 ಕಮ್ಮಿ ಅಂದ್ರೆ ನಾವು ಇಳಿಸ್ಬೇಕು. ಇಳಿಪ ನೀನು ರೊಕ್ಕ ಕೊಟ್ಟ ಹತ್ತು ಅನ್ಬೇಕು. ಅವಾಗ ರೊಕ್ಕ ಇಲ್ಲ ಅಂದ್ರೆ ₹1 ಮಹತ್ವ ಗೊತ್ತಾಗ್ತದೆ. ಯಾವಾಗ ಇರಂಗಿಲ್ಲ ಅವಾಗ ಗೊತ್ತಾಗ್ತದೆ. ಸಂಬಂಧಿಕರ ಮಹತ್ವ ಲಗ್ನದಾಗ ಗೊತ್ತಾಗ್ತದೆ. ರೊಕ್ಕದ ಮಹತ್ವ ಬಡತನ ಬಂದಾಗ ಗೊತ್ತಾಗ್ತದೆ. ಊಟದ ಮಹತ್ವ ಹಸಿವಾದಾಗ ಗೊತ್ತಾಗ್ತದೆ. ನೀರಿನ ಮಹತ್ವ ನೀರಡಿಕೆ ಆದಾಗ ಗೊತ್ತಾಗ್ತದೆ. ನೀರಡಿಕೆ ಆಗಿರ್ಬೇಕು, ನೀರ್ ಸಿಕ್ಕಿರ್ಬಾರ್ದು. ಹಸಿವಾಗಿರ್ಬೇಕು, ಊಟ ಸಿಕ್ಕಿರ್ಬಾರ್ದು. ಅವಾಗೆಲ್ಲ ಮಹತ್ವ ಗೊತ್ತಾಗ್ತಾವ. ಆರೋಗ್ಯ ಇದ್ದಾಗ ಏನು ಗೊತ್ತಾಗಂಗಿಲ್ಲ, ವಯಸ್ಸಿದ್ದಾಗ ಏನು ಗೊತ್ತಾಗಂಗಿಲ್ಲ. ವಯಸ್ಸು ಕಡಿಮೆಯಾಗಿ ಕ್ಷೀಣಾಗಿ ರಿಟೈರ್ಮೆಂಟ್ ಆಗ್ತೇವಲ್ಲ, ಅವಾಗ ಒಂದೊಂದು ಸಮಸ್ಯೆಗಳಿಗೆ ಏನ್ ಮಾಡಿದೆ, ನಾ ಏನ್ ಮಾಡ್ಬೇಕಾಗಿತ್ತು, ನಾ ಏನ್ ಮಾಡಿದೆ ಅನ್ನೋದು ಗೊತ್ತಾಗ್ತದ. ಅದನ್ನ ಹೇಳಾಗತ್ತಾರ. ತಾನು ತಿಳಿದುಕೊಳ್ಳಬೇಕಾದ ಅಥವಾ ಅಗತ್ಯವಿರುವುದನ್ನು ತನಗೆ ಬೋಧಿಸಲು ಕೇಳಿಕೊಂಡ ಅರ್ಜುನ ಕೃಷ್ಣನಿಗೆ ಏನು ಕೇಳ್ಕೊಂಡ? ತಾನು ಏನು ತಿಳಿದುಕೊಳ್ಳಬೇಕಾಗಿದ್ದು ಅಗತ್ಯದಲ್ಲೋ ಅದನ್ನು ನನಗೆ ತಿಳಿಸುವಂತ ಹೇಳಿ ಕೇಳ್ಕೊಂಡವ. ಈ ಜ್ಞಾನ ಸಂಪಾದನೆಗೆ ತಾನು ಅರ್ಹತೆ ಉಳ್ಳವನೆಂದು ಅವನು ಬಗೆದ. ಯಾಕೆಂದರೆ ಅವನು ಜೀವನದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದ. ಈ ಮಹಾಭಾರತ ಆಗ್ಬೇಕಾದ್ರೆ ಎಷ್ಟು ವಯಸ್ಸಿತ್ರಿ ನಮ್ಗ? 72 ಅಂತಾರ ಪರ್ವದಾಗ. SL ಭೈರಪ್ಪನವರು ಅಂದಾಜು ಒಂದು ಏಜ್ ಕಟ್ಟ್ಯಾರ. ಮತ್ತು ಸಮಸ್ಯೆ ಏನೆಂಬುದನ್ನು ಕಂಡು ಹಿಡಿದಿದ್ದನು. ಕೃಷ್ಣನು ಅವನನ್ನು ತನ್ನ ಶಿಷ್ಯನೆಂದು ಪರಿಗ್ರಹಿಸಲು ಒಪ್ಪುವನೇ ಎಂಬುದಷ್ಟೇ ಈಗ ಬಾಕಿ ಉಳಿದಿತ್ತು. ಸಮಸ್ಯೆ ಕಂಡು ಹಿಡಿದಿದ್ದವ ಯಾರು? ಅರ್ಜುನ. ಇನ್ನು ಕೃಷ್ಣ ಅವನನ್ನು ಶಿಷ್ಯನೆಂದು ಪರಿಗಣಿಸ್ತಾನೋ ಇಲ್ಲೋ ಅನ್ನುವಂಥದ್ದು ಒಂದು ಬಾಕಿ ಉಳಿದಿತ್ತು. ನಾನು ನಿನ್ನ ಶಿಷ್ಯ, ದಯವಿಟ್ಟು ನನಗೆ ಬೋಧಿಸು ಎಂದು ಹೇಳುವ ಮೂಲಕ ಅರ್ಜುನನು ತಾನು ಮಾಡಬೇಕಾದದ್ದನ್ನು ಮಾಡಿದ್ದರಿಂದ ಈ ಬಗ್ಗೆ ನಿರ್ಧರಿಸುವುದು ಈಗ ಕೃಷ್ಣನ ಸರದಿಯಾಗಿತ್ತು. ಇದೆಲ್ಲದರ ಬಗ್ಗೆ ನಂತರದಲ್ಲಿ ನಾವು ವಿವರವಾಗಿ ನೋಡೋಣ. ಸಂಸ್ಕೃತದಲ್ಲಿ ವಿದ್ಯಾರ್ಥಿ, ಅಂತೆವಾಸಿ ಮತ್ತು ಶಿಷ್ಯ ಎಂಬ ಈ 3 ಅರ್ಥಪೂರ್ಣ ಶಬ್ದಗಳು ಇವೆ. ವಿದ್ಯಾರ್ಥಿ ಅಂದ್ರೆ ಏನು? ತಿಳಿದುಕೊಳ್ಳ ಬಯಸುವವನೇ ವಿದ್ಯಾರ್ಥಿ. ವಿದ್ಯೆಯನ್ನು ಅರ್ಥಿ ಬಯಸುವವನು, ವಿದ್ಯೆಯನ್ನ ಬಯಸುವವನು ಅರ್ಥಿ. ಇವನನ್ನು ಪದವಿ ಪಡೆಯಲು ಕಾಲೇಜಿನಲ್ಲಿ ಹೆಸರು ಹಚ್ಚಿದವರ ವರ್ಗದವನೆಂದು ನಾವು ಕರೆಯಬಹುದು. ಈ ವರ್ಗದ ಕೋಣೆಯಲ್ಲಿ ಅತಿ ಅಲ್ಪ ಕಾಲ ಕಳೆಯಬಹುದು. ಆ ಮಾತು ಬೇರೆ. ಇದು ಯಾರ್ದಿದು ಡೆಫಿನೇಷನ್? ವಿದ್ಯಾರ್ಥಿ. ಇನ್ನು ಅಂತೆವಾಸಿ ಅಂತ ಇರ್ತಾರೆ. ಅಂತೆವಾಸಿ ಯಾರಪ್ಪ ಅಂದ್ರೆ ಗುರುವಿನ ಜೊತೆಗೆ ವಾಸಿಸಿ ವಿದ್ಯಾರ್ಜನೆ ಮಾಡುವ ವಿದ್ಯಾರ್ಥಿಗೆ ಅಂತೆವಾಸಿ ಅಂತಾರ. ಮನೆಗೆ ಹೋಗೋದಿಲ್ರಿ ಅವ. ಎಲ್ಲ ಗುರುಗಳ ಹತ್ರನೇ ಇರ್ತೈತ ಅವನು. ಸೇವಾದಿಗಳನ್ನ ಮಾಡೋದು, ಅಂಗ ಅಪ್ತ ಭಾವ ಸೇವಾದಿಗಳನ್ನ ಮಾಡೋದಲ್ದ ಅವ ಶ್ರವಣ ಅದನ್ನು ಕೂಡ ಅಲ್ಲೇ ಮಾಡ್ತಾನ. ಮನೆಗೆ ಹೋಗೋದ ಇಲ್ಲ. 24/7 ಗುರುವಿನ ಸಾನ್ನಿಧ್ಯದಾಗಿದ್ದ ಅಭ್ಯಾಸ ಮಾಡವ ಏನದಲ್ಲ ಅವ್ರಿಗಂತಾರ ಅಂತೆವಾಸಿ. ಅಂತೆವಾಸಿ ಎಲ್ಲಿ ಬಂದಿತ್ತು? ಯಾರಾದ್ರೂ ಹೇಳ್ತೀರ? ಉಪನಿಷತ್ತ ಬಂದಿತ್ತು. ಎಲ್ಲಿ ಬಂದಿತ್ತು? ಕೇನೋಪನಿಷತ್ತ ಬಂದಂಗ ಆಗಿರ್ಬೇಕು. ನನಗೂ ಬಹಳ ನೆನಪು ಉಳಿದಿಲ್ಲ. ನೋಡ್ರಿ, ಇರ್ಬೋದು. ಕೇನೋಪನಿಷತ್ತ ಬಂದಿತ್ತು ಅಂತೆವಾಸಿ ಅಂತ. ಈ ವರ್ಗದ ವಿದ್ಯಾರ್ಥಿ ಕೂಡ ತಿಳಿದುಕೊಳ್ಳ ಬಯಸುತ್ತಾನೆ. ಆದರೆ ಇವನು ತಿಳ್ಕೊಳಕ್ ಬಯಸ್ತಾನ, ಅಂತೆವಾಸಿ ಇದ್ದವ. ಆದರೆ ಏನು ವ್ಯತ್ಯಾಸ ಅಂದ್ರ ಬೋಧಿಸಲಾದುದನ್ನು ಗ್ರಹಿಸಲು ನಾದವನಾಗಿರಬಹುದು. ಈ ಅಂತೆವಾಸಿ ಇದ್ದವ ಗುರು ಏನು ಬೋಧಿಸ್ತಾನ ಅದನ್ನು ಅಷ್ಟು ಗ್ರಹಣ ಮಾಡ್ತಾನ ಅನ್ನುವಂತ ಸಾಮರ್ಥ್ಯ ಐತಿ ಅಂತ ಹೇಳಕ್ ಬರಂಗಿಲ್ಲ. ಏನ್ರಿ? ಸಾಮರ್ಥ್ಯ ಇದ್ದವರು ಆ ಕೆಳಗೆ ಹೇಳ್ತಾರೆ. ಇಲ್ಲಿ 3ನೇದು ಶಿಷ್ಯ ಅಂತ ಏನ್ ಬರ್ತಾನ ನೋಡ್ರಿ. ಶಿಷ್ಯನು ಅಧ್ಯಯನ ಮಾಡಲು ನಿಜವಾಗಿ ಅರ್ಹತೆ ಉಳ್ಳವನು ಇರ್ತಾನೆ. ಇವ ಅರ್ಹತೆ ಇರಂಗಿಲ್ಲ ಇವಾಗ. ಯಾರಿಗೆ? ಅಂತೆವಾಸಿಗೆ ಅರ್ಹತೆ ಇರಂಗಿಲ್ಲ. ಇನ್ನು ನಿಜವಾಗಿ ಅರ್ಹತೆ ಇರುವಾಗ ಏನಂತಾರ? ಶಿಷ್ಯ ಅಂತ ಕರೆಸ್ಕೊತಾರ. ಆದ್ದರಿಂದ ಅವನು ಬೋಧನೆಗೆ ಯೋಗ್ಯನಾಗಿರುತ್ತಾನೆ.
ಅವನಾಗಲಿ ಅಥವಾ ಅವಳಾಗಲಿ, ಅಂದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ, ಶಿಷ್ಯರು ಹೆಣ್ಣು ಆಗ್ಬಹುದು, ಹೆಣ್ಮಗಳು ಆಗ್ಬಹುದು, ಹೆಣ್ಣು ಹುಡುಗರು ಆಗ್ಬಹುದು, ಗಂಡು ಮಕ್ಕಳು ಆಗ್ಬಹುದು, ಎಲ್ಲರಿಗೂ ಅಧಿಕಾರ ಅದ. ಅದಕ್ಕೆ ಅವ್ರು ಏನಂತಾರ, ಅವನಾಗಲಿ ಅವಳಾಗಲಿ, ನಮ್ಮಪ್ಪವ್ರು ಮಾಡಿಸೋದು. ಅಧ್ಯಯನ ಕಾಲಕ್ಕೆ ಕೂಡ ಇತರ ಅನುಭವಗಳನ್ನು ಹೊಂದಬಹುದು, ಬೇರೆ ಅನುಭವ, ಲೌಕಿಕ ಅನುಭವನು ಹೊಂದಬಹುದು. ಅಧ್ಯಯನದೊಂದಿಗೆ ಅಧ್ಯಾಪನ, ಕಲಿಸುವುದು ಮಾಡ್ತಾರ, ಕಲಿಯುವುದು ಮಾಡ್ತಾರ, ಮತ್ತ ಸೇವಾದಿಗಳನ್ನು ಮಾಡ್ತಿರ್ತಾರೆ. ಆದರೆ ಅವು ಕೇವಲ ಉಪಲಬ್ಧಿಗಳಾಗಿರುತ್ತವೆ, ಸಾಧನೆಗಳಾಗಿರ್ತವೆ. ಉಪಲಬ್ಧಿ ಅಂದ್ರೆ ಸಾಧನೆ. ಶಿಷ್ಯನಿಗೆ ಜೀವನದಲ್ಲಿ ನಿಶ್ಚಿತವಾಗಿ ಏನನ್ನಾದರೂ ಸಾಧಿಸಲು ಅಗತ್ಯವಾದ ನಿರ್ದಿಷ್ಟ ದಿಶೆ ಅಥವಾ ನಿಷ್ಠೆ ಇರುತ್ತದೆ. ಈ ಶಿಷ್ಯನಾದವನಿಗೆ ನಾ ಏನಾದ್ರೂ ಒಂದು ಜೀವನದಾಗ ಸಾಧಿಸ್ಬೇಕು ಅನ್ನುವಂಥದ್ದು ಒಂದು ಗುರಿ ಇರ್ತೈತೆ. ನೀವು ನನ್ನ ಈ ಪಾಠದ ವರ್ಗದಲ್ಲಿ ಇರುವುದರಿಂದ ನನಗೆ ಸಂತೋಷವಾದರೆ, ಕೇಳ್ರಿ ಬಹಳ ಮಜಾ ಅದ. ನೀವು ನನ್ನ ಪಾಠದ ವರ್ಗದಲ್ಲಿ ಇರುವುದರಿಂದ ನನಗೆ ಸಂತೋಷವಾದರೆ ನೀವು ಶಿಷ್ಯ ಅನಿಸ್ಕೋತೀರಿ. ಅಂಡ್ ಮತ್ತೆ ನೀವು ಅಲ್ಲಿರದಿರುವುದರಿಂದ ನಾನು ನಿಮ್ಮನ್ನು ತಪ್ಪಿಸಿಕೊಂಡನೆಂದೆನಿಸಿದರೆ ನೀವು ಶಿಷ್ಯ. ನೀವು ಇಲ್ಲ ಅಂದ್ರೆ ನನಗೆ ಹೇಳಕ್ ಆಗುದಿಲ್ಲ ಅಂದ್ರೆ ಆ ಗುರುವಿಗೆ ಹೇಳಕ್ ಆಗಿರ್ಬಾರ್ದು. ಅವ್ರ ನೆಚ್ಚಿನ ಶಿಷ್ಯರು ಬಂದ ಮ್ಯಾಗ ಪಾಠ ಮಾಡ್ತಾರಂತಂದ್ರೆ ಅವರು ಶಿಷ್ಯರು ಅಂತ ಅರ್ಥ. ನೀವು ಕೆಲವು ನಿಮಿಷ ತಡವಾಗಿ ಬಂದಾಗ ನಿಮಗಾಗಿ ಕಾದು ನೋಡಿದರೆ ಶಿಷ್ಯ, ಗುರು ಕಾಯ್ತಾನ, ನಿಮಗಾಗಿ ಗುರು ಕಾದು ನೋಡಿದರೆ ಆಗ ನೀವು ಶಿಷ್ಯರು ಅನಿಸಿಕೊಳ್ಳುತ್ತೀರಿ. ನೋಡ್ರಿ, ಶಿಷ್ಯನಾಗಿರುವುದೆಂದರೆ ವಿದ್ಯಾರ್ಥಿಯಾಗಲು ನಿಮಗೆ ಅರ್ಹತೆ ಇರುತ್ತದೆ. ನೀವು ಹಾಜರಿರಬೇಕು, ನೀವು ಗೈರ್ಹಾಜರಿರಬಾರದು ಎಂದು ಗುರುವು ಎದುರು ನೋಡುತ್ತಿದ್ದರೆ ನೀವು ಶಿಷ್ಯರು ಎಂದು ಎನಿಸಿಕೊಳ್ಳುತ್ತೀರಿ. ಇದೆಲ್ಲ ಹೀಗಿದ್ದರೆ ನೀವು ಖಂಡಿತವಾಗಿ ಶಿಷ್ಯರೇ ಆಗಿರುತ್ತೀರಿ. ಇನ್ನ ನಾನು ನಿನ್ನ ಶಿಷ್ಯನಾಗಿದ್ದೇನೆ, ದಯವಿಟ್ಟು ನನಗೆ ಬೋಧಿಸು ಎಂದು ಅರ್ಜುನನು ಕೃಷ್ಣನಿಗೆ ಹೇಳುವುದರಲ್ಲಿ ತಾನು ಈ ಜ್ಞಾನದಲ್ಲಿ ನಿಷ್ಠೆ ಉಳ್ಳ ಕೃಷ್ಣನನ್ನು ಯೋಗ್ಯ ಗುರುವೆಂದು ಭಾವಿಸುವವನು ಆಗಿರುತ್ತಾನೆಂಬುದನ್ನು ಹೇಳಿದಂತಾಗಿದೆ. ಆದರೆ ಕೇಳ್ರಿ, ತಾನು ಶಿಷ್ಯನೆಂದು ಹೇಳಲಿಲ್ಲ. ನೋಡ್ರಿ, ನಾನು ನಿನ್ನ ಶಿಷ್ಯಸ್ತೇಹಂ ಶಾದಿಮಾಂ ಪ್ರಪನ್ನಂ ಎಂದು ಹೇಳಿದ್ದಾನೆ. ಹಾಗಂದರೆ ಅವನು ಕೃಷ್ಣನನ್ನು ತನ್ನ ಗುರುವೆಂದು ಒಪ್ಪಿಕೊಂಡಿದ್ದಾನೆಂದು ಅರ್ಥ. ನಾನು ನಿಮಗೆ ಶಿಷ್ಯ ಅಂದ್ರೆ ಅವ ನಿಜವಾದ ಶಿಷ್ಯ. ದಯವಿಟ್ಟು ನನಗೆ ಬೋಧಿಸ್ರಿ ಅಂತ ಹೇಳಿದ್ರೆ ಅವ ಅಷ್ಟೊಂದು ಅರ್ಹತೆ ಉಳ್ಳವಲ್ಲ ಅಂತ ಅಷ್ಟ ಮಾತಿನಾಗ ಲೆಕ್ಕ ಹಾಕ್ತಾರ. ನೋಡ್ರಿ, ಏನೋ ವಿಶೇಷ ಬರೆಯಾಗತ್ತಾರ. ನಾನು ನಿನ್ನ ಶಿಷ್ಯ ಅಂದವ ಶಿಷ್ಯ ಅಂತ, ನನಗೆ ಬೋಧಿಸ್ರಿ ಅಂತ ಹೇಳಿದ್ನಂದ್ರ ಅವ ಅಂತ ಏನು ಖಾಸ್ ಶಿಷ್ಯ ಅಲ್ಲ. ಹಾಗೆಂದರೆ ಅವನು ಕೃಷ್ಣನು ತನ್ನ ಗುರುವೆಂದು ಒಪ್ಪಿಕೊಂಡಿದ್ದಾನೆಂದು ಅರ್ಥ. ಕೃಷ್ಣನು ಅರ್ಜುನನನ್ನು ಗಂಭೀರವಾಗಿ ಗ್ರಹಿಸಿದ್ದರಿಂದ ಮತ್ತು ಅವನಿಗೆ ಬೋಧಿಸಲು ಮುಂದಾಗಿದ್ದರಿಂದ ಗೀತೆಯು ಪ್ರಾರಂಭವಾಯಿತು. ಅಂತೆಯೇ ಗುರು ಮತ್ತು ಶಿಷ್ಯನ ನಡುವಿನ ಸಂಭಾಷಣೆ ಕೃಷ್ಣಾರ್ಜುನ ಸಂವಾದವೆಂದೆನಿಸಿಕೊಳ್ತದೆ. ಈ 17 ಅಧ್ಯಾಯಗಳು ನಮಗೆ ದೊರಕಿದವು. 17 ಅಧ್ಯಾಯ ಅಂತಾರಲ್ರಿ, 18 ಯಾಕೆ ಅನ್ಲಿಲ್ಲ ಅಂತೀರೇನ? 1ನೇ ಅಧ್ಯಾಯ ಪರಿಗಣನೆ ಇಲ್ಲ, ಅದು ಉಪೋದ್ಘಾತ ರೂಪದಾಗ ಅದ. ಅರ್ಜುನ ವಿಷಾದ ಯೋಗ ಅಲ್ಲಿ ಏನೇ ಇಲ್ಲ. ಆದ್ದರಿಂದ 17 ಆ ಅಧ್ಯಾಯಗಳಲ್ಲಿ ಉಪದೇಶ ಇರುವುದರಿಂದ ಈ 17 ಅಧ್ಯಾಯಗಳಂತ ಈ ಭಗವದ್ಗೀತೆ ನಮಗ್ ಸಿಗ್ಬೇಕಂದ್ರೆ ಅಲ್ಲಿ ಯೋಗ್ಯನಾದಂತ ಅಧಿಕಾರಿ ಶಿಷ್ಯ ಇದ್ದ ಅಂತ ಅರ್ಥ. ಆ ರೀತಿ 1ನೇ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗವೆಂದು ಕರೆಯಲಾಗಿದೆ. ಅಂದರೆ ಅಲ್ಲಿ ಚರ್ಚಿಸುವ ವಿಷಯ ಅರ್ಜುನನ ವಿಷಾದವೆಂದರ್ಥ. ಮೂಲಭೂತ ಸಮಸ್ಯೆಗೆ ಮೂಲಭೂತ ಪರಿಹಾರ ಅಗತ್ಯದ. ಸಮಸ್ಯೆಯೊಂದನ್ನು ಸಾಂದರ್ಭಿಕವಾಗಿ ಅಥವಾ ಮೂಲಭೂತವಾಗಿ ಪರಿಹರಿಸಲಿಕ್ಕಾಗುವುದು. ಅರ್ಜುನನು ಅದನ್ನು ಮೂಲಭೂತವಾಗಿ ಪರಿಹರಿಸಲು ನಿರ್ಧಾರ ಮಾಡಿದ್ದನು. ಮೂಲಭೂತ ಪರಿಹಾರವು ಯಾವುದಾದರೊಬ್ಬರ ವೈಚಾರಿಕತೆಯಲ್ಲಿ ಸ್ವಚ್ಛತೆಯನ್ನು ಮಾಡುವುದರಿಂದ ಅದು ಸಮಸ್ಯೆಯನ್ನು ಇನ್ನೊಂದು ಸಂಪೂರ್ಣವಾಗಿ ಪರಿಹರಿಸಬಹುದು. ಸರಿ, ಅಥವಾ ತಪ್ಪಿನ ಸಾಂದರ್ಭಿಕ ಸಮಸ್ಯೆಗಳು ಮತ್ತೆ ಹುಟ್ಟುವುದೇ ಇಲ್ಲ. ನಿಜ ಸಂಗತಿ ಏನೆಂದರೆ ಗೀತೆ 2ನೇ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನಿಗೆ
ಅವನ ದುಃಖ ಉಚಿತವಲ್ಲವೆಂದು ಹೇಳುತ್ತಾನೆ. ಉಚಿತವಾದ ದುಃಖ ಸಾಮಾನ್ಯವಾಗಿ ಗ್ರಾಹ್ಯವೆಂದಾಗಿದ್ದರೂ ಕೂಡ ಯಾವ ದುಃಖವೂ ಉಚಿತವಲ್ಲ ಎಂದರೆ ಕೆಲವೊಂದು ಪ್ರಸಂಗಗಳಲ್ಲಿ ದುಃಖಿಯಾಗಿರುವುದು ಉಚಿತವೆಂದು ನಾವು ಒಪ್ಪಿಕೊಳ್ಳುತ್ತೇವೆ. ಉದಾಹರಣೆಗೆ, ನಿಮಗೆ ಪ್ರಿಯರಾದ ಯಾರಾದರೊಬ್ಬರು ನೀವು ಕಳೆದುಕೊಂಡಾಗ ನೀವು ಸ್ವತಃ ನಿಮಗೆ ನೀವು ಶೋಕಿಸಬೇಕಾಗಿಲ್ಲ. ಶೋಕಿಸುವುದು ಉಚಿತವಲ್ಲ ಎಂದು ಹೇಳಿಸಿಕೊಳ್ಳುವುದು ತಪ್ಪು. ನಿಮಗೆ ದುಃಖವಾಗಿದ್ದರೆ ನೀವು ದುಃಖಿಯಾಗಿರುತ್ತೀರಿ. ಆದ್ದರಿಂದ ದುಃಖವನ್ನು ಅಂಗೀಕರಿಸುವುದು ಉತ್ತಮ ಮತ್ತು ಅದು ದುಃಖಿಯಾಗಿರುವುದಕ್ಕೆ ಕಾರಣವಿದೆ. ಅದೇನೇ ಇದ್ದರೂ ನೀವು ಈಗಾಗಲೇ ದುಃಖಕ್ಕೀಡಾಗಿರುತ್ತೀರಿ ಎಂದು ದಶೆಯಿಂದ ನೀವು ದುಃಖಿಯಾಗಿರುತ್ತೀರಿ ಎಂಬುದನ್ನು ನೆನಪಿನಲ್ಲಿಡರಿ ಅಂತಾರೆ. ಮಾತು ನೋಡ್ರಿ ಹೆಂಗೈತಿ, ಅರ್ಥ ಆಗತ್ತೆ ನೋಡ್ರಿ. ಅದೇನೇ ಇದ್ದರೂ ನೀವು ಈಗಾಗಲೇ ದುಃಖಕ್ಕೀಡಾಗಿರುತ್ತೀರಿ ಎಂಬ ದಶೆಯಿಂದ ನೀವು ದುಃಖಿಯಾಗುತ್ತೀರಿ ಎಂಬುದನ್ನು ನೆನಪಿನಲ್ಲಿಡಿರಿ. ನೀವು ಮನಸ್ಸು ಮಾಡಿರ್ತಾರ ಅವ್ರು. ಈ ಮಾತಿನ ಅರ್ಥ ಏನಂದ್ರ, ಬೇಕಾದಂತ ಕಷ್ಟ ಬರ್ಲಿ ನಾ ದುಃಖಕ್ಕೀಡಾಗುದಿಲ್ಲ ಅಂತ ನೀವು ಮನಸ್ಸು ಮಾಡಿದ್ರೆ ಯಾವ ಸನ್ನಿವೇಶನೂ ನಿಮ್ಗೆ ದುಃಖ ಕೊಡಕ್ ಕಾರಣ ಆಗುಲ್ಲ ಅಂತಾರ. ಏನ್ರಿ, ನಾವು ಹುಡಿಕೊಂಡು ನೆನಪು ಮಾಡ್ಕೊಂಡು ದುಃಖ ಮಾಡ್ಕೋತೀವಿ ಅಂತಾರ ಗುರುಗಳು. ತಿಳಿತೇನ್ರಿ ಮಾತಿನ ಅರ್ಥ? ಹಾಗೆ ನೋಡಿದರೆ ಹುಚ್ಚರು ಹುಚ್ಚರಾಗುವಂತೆ, ದುಷ್ಟರು ದುಷ್ಟರಾಗುವಂತೆ, ದುಃಖಿತರು ಮಾತ್ರ ದುಃಖಿತರಾಗುತ್ತಾರೆ. ಅಗತ್ಯವಾದುದೆಲ್ಲವೂ ಏನೆಂದರೆ ವಿಶಿಷ್ಟ ಪರಿಸ್ಥಿತಿ ಐತೆಂದು. ಇದು ಹೋತೋ ಒಂದು ಫೋನ್ ಬರಾಗತ್ತಿದ. ಶೀಘ್ರವಾಗಿ ಮಾಡಬೇಕು ಯಾಕೆ ಮಾಡಬೇಕು ಅಂದ್ರೆ ಆ ಅವಕಾಶ ಮಾಡುವಂತ ಅವಕಾಶ ಏನ್ರಿ ಅದು ಪ್ರಕಾಶ? ಏನೋ ಗದ್ಲ ಬಂತಲ್ಲ, ಯಾರ್ದ ನೋಡ್ರಿ? ಪ್ರಕಾಶ್ ಪರೀತ್. ಪರೀತು ಆನ್ ಮಾಡ್ಕೊಂಡ್ ನಾ ಎಲ್ಲ ಪ್ರವಚನ ಕೇಳ್ತದನ್ನ ರಿಮೂವ್ ಮಾಡಿ ನಜರ. ನಾವು ದುಃಖಕ್ಕೀಡಾಗೋದಿಲ್ಲ ಅಂತ ಮನಸ್ಸು ಮಾಡಿದ್ರೆ ನಮಗ ದುಃಖಕ್ಕೆ ಮಾಡುವಂತಹದ್ದು ಸನ್ನಿವೇಶ ಆಗಲಿ, ಯಾರ ಮನುಷ್ಯ ಆಗಲಿ ಜಗತ್ನಾಗ ಯಾರು ಇಲ್ಲ ಅಂತ ನೋಡ್ರಿ. ಎತ್ತ ಗಟ್ಟಿ ಮನಸ್ಸು ಬೇಕು. ನಾವು ದುಃಖಕ್ಕೀಡಾಗುದಿಲ್ಲ ಅನ್ನುವಂತ ಗಟ್ಟಿ ಮನಸ್ಸು ಇತ್ತಂದ್ರೆ ಯಾವ ಸನ್ನಿವೇಶನೂ ನಮ್ಮ ದುಃಖಕ್ಕ ಬಳಪಡಿಸೋದಿಲ್ಲ ಅಂತ. ಕೋಟಿಗೊಬ್ರು ಅಂತವ್ರು. ಹಾ, ಕೋಟಿಗೊಬ್ರು ನೋಡ್ರಿ ಎಷ್ಟು ಗಟ್ಟಿಬಿಟ್ಟದ ನೋಡ್ರಿ ಶಾಸ್ತ್ರ. ವಿಶಿಷ್ಟ ಪರಿಸ್ಥಿತಿ ದುಃಖಿತ ವ್ಯಕ್ತಿ ಆಗಲಿ ಇದ್ದೇ ಇರುತ್ತಾನೆ. ಅವನಾಗಲಿ ಅವಳಾಗಲಿ ದುಃಖಿ ಆಗಲು ಹವಾಮಾನದಲ್ಲಿ ಬದಲಾವಣೆ ಅಷ್ಟೇ ಸಾಕಾಗ್ತದೆ. ನಾವು ದುಃಖಿ ಆಗಕ್ಕೆ ಮನಸ್ಸು ಮಾಡಿದ್ವಿ ಅಂದ್ರೆ ನಮಗೆ ಹವಾಮಾನ ಬದಲಾವಣೆ ಆದ್ರೂ ನಾವು ದುಃಖಕ್ಕೀಡಾಗ್ತೀವಿ. ನೀವು ಕೆಲವೊಂದು ವಾರಾಂತ್ಯದ ಉತ್ತಮ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬಹುದು, ವೀಕೆಂಡ್ ಪ್ರೋಗ್ರಾಮ್ಸ್. ಆದರೆ ವಾರಾಂತ್ಯದಲ್ಲಿ ಮಳೆ ಸುರಿದು ಅದು ಪ್ರತಿಕೂಲ ವಾರಾಂತ್ಯವಾಗಬಹುದು. ಪ್ರತಿಯೊಬ್ಬನಲ್ಲಿಯೂ ಸೂಕ್ಷ್ಮ ಅಂಶಗಳಿರುತ್ತವೆ. ಅವುಗಳನ್ನು ಮತ್ತು ಮರ್ಮವನ್ನು ಭೇದಿಸಿದರೆ ಆ ವ್ಯಕ್ತಿ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾನೆ. ಅರ್ಥಾತ್ ಅವನಾಗಲಿ ಅವಳಾಗಲಿ ಸಿಟ್ಟಿಗೆಳುತ್ತಾನೆ, ಹತಾಶೆಗೊಳ್ಳುತ್ತಾನೆ, ದುಃಖಿಸುತ್ತಾನೆ, ಕುಪಿತನಾಗುತ್ತಾನೆ, ಎದೆಗುಂದುತ್ತಾನೆ. ಯಾವುದೇ ವ್ಯಕ್ತಿಯು ಒಮ್ಮೆಲೆ ಹತಾಶನಾಗದ ವ್ಯಕ್ತಿ ಆಗುವುದಿಲ್ಲ. ಮೊದಲೇ ಅವನು ಹತಾಶನಾಗಿರುತ್ತಾನೆ, ಆ ವ್ಯಕ್ತಿಯು ಹತಾಶೆ ಆಗಿರುತ್ತಾನೆ. ಹೀಗಾಗಿ ಮಾನಸಶಾಸ್ತ್ರದ ಪ್ರಕಾರ ದುಃಖವೆಂಬುದು ಇದೆ. ಅದು ಇರುವುದು ಕೆಲಮಟ್ಟಿಗೆ ಯಥೋಚಿತವೂ ಆಗಿದೆ. ಆದರೆ ಪ್ರಸಕ್ತ ವಿಷಯವನ್ನು ನೀವು ಪರಿಶೀಲಿಸಿದರೆ ದುಃಖಿಯಾಗಿರುವುದಕ್ಕೆ ಯಾವುದೇ ನಿಜವಾದ ಕಾರಣವಿರುವುದಿಲ್ಲವೆಂಬುದನ್ನು ಕಂಡುಕೊಳ್ಳುವಿರಿ. ದುಃಖಿ ಆಗ್ಲಿಕ್ಕೆ ನಿಜವಾದ ಕಾರಣನೇ ಇಲ್ಲ ಅಂತ. ಅಂದ್ರೆ ಏನ್ ಹೇಳ್ತಾರ ಅವರು ಅಂದ್ರ, ದುಃಖ ಯಾಕೆ ಆಗ್ತದ ಅಂದ್ರ ಏನು ಒಂದು ಸನ್ನಿವೇಶ ಬಂದದಲ್ಲ, ವಿಪರೀತ ಸನ್ನಿವೇಶ, ಅದನ್ನ ನಾವು ಸನ್ನಿವೇಶ ಅಂತ ತಿಳ್ಕೊಂಡಿಲ್ಲ. ಇದು ಸಾಮಾನ್ಯ ಸನ್ನಿವೇಶ ಅದ. ಇದು ಯಾರಿಗಾದ್ರೂ ಬಂದದ. ಇವತ್ತು ನನಗ್ ಬಂದದ, ನಾಳೆ ಮತ್ತೊಬ್ಬರಿಗೂ ಬಂದಿರ್ತದ, ಹಿಂದ್ ಮತ್ತೊಬ್ಬರಿಗೂ ಬಂದಿರ್ತದ. ನಾ ಹಂಗ ವಿಚಾರ ಮಾಡಂಗಿಲ್ಲ. ನನಗ ಬಂದದ, ಉಳಿದವರೆಲ್ಲ ಸುಖಿಗಳದ ಅಂತ ತಿಳ್ಕೊಂಡು ನಾವು ದುಃಖಕ್ಕೀಡಾಕಿವಂತಾರ.
ಯಾಕೆ ಹಿಂಗಂತಾರ ಅಂದ್ರೆ ನಮ್ಮ ಸ್ವರೂಪ ಸುಖದ್ದದ ರೀ. ಮೂಲಭೂತ ನಮ್ಮ ಸ್ವರೂಪ ಹೆಂಗದ ಅಂದ್ರೆ ಸುಖ ಸ್ವರೂಪ ಅದ. ದುಃಖಿಯಾಗುವುದಕ್ಕೆ ಯಾವುದೇ ನಿಜವಾದ ಕಾರಣವಿರುವುದಿಲ್ಲವೆಂದವನ್ನು ಏನ್ ಕಾರಣದಪ್ಪ ದುಃಖಕ್ಕೆ ವಿಚಾರ ಮಾಡ್ರಿ ಸಿಕ್ಕರೆ ಹೇಳ್ರಿ ಅಂತಾರ. ಎಲ್ಲ ಮನೋರಾಜ್ಯ. ಏನು ಸರಿಯಾದ ವಿಚಾರ ಇದ್ದಕ್ಕನ ದುಃಖಿತರಾಗತ್ತೀವಿ ನಾವು ಅಂತಾರ. ಸಮಸ್ಯೆಗೆ ಪರಿಹಾರ ಎಲ್ಲೈತಿ ಅಲ್ಲಿ ಬಿಡುವುದು, ಬೇರೆ ಕಡೆ ಹುಡುಕ್ತೀವಿ, ದುಃಖಿತರಾಗಿ ಸಿಗುವುದಿಲ್ಲ. ಅದು ಎಲ್ಲದ ಸಮಸ್ಯೆಗೆ ಪರಿಹಾರ, ಸಮಸ್ಯೆ ಬಂದ್ರೆ ಡಯಾಗ್ನೋಸ್ ಮಾಡ್ಬೇಕ್ರೆ ಡಿಸೀಸ್ ಡಯಾಗ್ನೋಸ್ ಮಾಡಿ ಡಿಸೀಸಿಗೆ ಗುಳಿಗೆ ಔಷಧ ಕೊಟ್ಬಿಟ್ರೆ ಆರಾಮಾಗ್ತದ. ನಮ್ ಡಯಾಗ್ನೋಸ್ ಇಲ್ಲ, ಬರೀ ಔಷಧ ಕೊಡ್ಕೊಂತ ಹೊಂಟ್ಬಿಟ್ಟಿವಿ ನಾವು. ಡಯಾಗ್ನೋಸ್ ಮಾಡಿ ಔಷಧ ಉಪಚಾರ ಆತಂದ್ರ ಆ ರೋಗ ಏನಾಗ್ತದ, ಓಡೋಗ್ತದೆ. ದುಃಖಕ್ಕೆ ಕಾರಣ ಏನದ್ರಿ? ನಮಗ ದುಃಖಕ್ಕೆ ಕಾರಣ ಏನದ ಹೇಳ್ರಿ? ನೀವು ಯಾರು? ವಿಚಾರನೇ ಇಲ್ಲ. ದುಃಖ ಯಾರಿಗೆ ಬರ್ತದ? ಮನಸ್ಸಿಗೆ ಬರ್ತದ. ನೀವು ಮನಸ್ಸೇನು? ಆತ್ಮ ಹೆಂಗದ? ಅಸಂಗದ. ಮತ್ತೆ ಮನಸ್ಸಿಗೆ ದುಃಖ ಆದ್ರೆ ನಿಮ್ಗೆ ಯಾಕೆ ದುಃಖ ಆಗ್ಬೇಕು? ತಾದಾತ್ಮ್ಯ ಭಾವನೆ ಇಷ್ಟ ಅದ ನೋಡ್ರಿ, ಇಷ್ಟ ಅದ ಹೇಳಾಕ ಇಷ್ಟ. ಆದ್ರೆ ನಮ್ಗೆ ಏನಾಗ್ಬಿಟ್ಟೈತಿ, ನಾ ಅಂದ್ರ ಮನಸ್ಸಂದ್ರ ನಾನು ಅಗ್ಗದೆ ಏನು ಕಲಬೆರಕೆ ಆಗ್ಬಿಟ್ಟೈತಿ. ಮನಸ್ಸಿಗೆ ಏನ್ರ ಆದ್ರೆ ನನಗ ಆತು ಅಲ್ರಿ, ಅಷ್ಟು ವಿಚಾರ ಮಾಡಂಗಿಲ್ಲಲ್ರಿ. ಮನಸ್ಸಿಗೆ ಆಗಿದ್ದು ನನಗ್ ಕಾಣಾಗತ್ತೈತಂದ್ರ ನಾ ಸಾಕ್ಷಿ ಅದೇನಿ, ನಾ ದೃಕ್ ಅದೇನಿ, ನನಗ್ ತೋರಾಗತ್ತೈತಂದ್ರ ಅದು ದೃಶ್ಯ ಅದ, ಅದು ದೃಶ್ಯ ಅದ ಅಂದ್ರೆ ಅದು ನಾನಲ್ಲ. ಇಷ್ಟು ವಿಚಾರ ಬೇಡನ ಅಂತಾರ ಅವ್ರು. ಒಗಟ್ನಂಗ ಮಾತಾಡಿದ್ರು ಕೂಡ ಇಲ್ಲಿ ಏನದ, ವೇದಾಂತದಲ್ಲಿ ಇದ್ದಂತ ರಹಸ್ಯಗಳನ್ನ ವ್ಯಾವಹಾರಿಕವಾಗಿ ಬಳಸಾಗತ್ತಾರ. ಜ್ಞಾನಿ ತಿಳ್ಕೊಂಡು ಅವ ಏನ್ ಮಾಡ್ತಾನ, ದುಃಖಿತನಾಗುವುದಿಲ್ಲ. ಮತ್ತ ಅವನ ನೋಡಿ ಅವ ಹೆಂಗದಾನ ಹಂಗ ನಾವು ಇರಾಕ್ ಕಲಿಬೇಕಲ್ಲ. ದುಃಖ ಯಾರಿಗಾಗ್ತದ? ಮನುಷ್ಯಗೆ ಆಗ್ತದ. ನೀವು ಮನಸ್ಸೇನೋ ವಿಚಾರ ಮಾಡ್ರಿ. ಆತ್ಮನಿಗೆ ದುಃಖ ಆಗ್ತೈತೇನು? ದುಃಖ ಮನುಷ್ಯಗೆ ಆದಾಗೂ ಕೂಡ ನಾವೊಂದ್ ಮಾತು ಹೇಳ್ತೇನೆ ಕೇಳ್ರಿ. ಮನುಷ್ಯಗೆ ಬಹಳ ದುಃಖ ಆಗತ್ತದ, ಅವಾಗ ಅದ ಸಂದರ್ಭದಲ್ಲಿ ಆತ್ಮನಿಗೆ ಏನ್ರ ಆಗೈತಿ ಏನೋ ವಿಚಾರ ಮಾಡ್ರಿ. ಆಗಂಗಿಲ್ಲ ಅವ್ನಿಗೆ ಏನು. ಮತ್ ಮನುಷ್ಯಗೆ ದುಃಖ ಆಗ್ಬಾರ್ದನ್ನಕ್ ನೀವ್ಯಾರ್ರಿ? ಎಲ್ಲ ಹುಚ್ಚತನ. ಸಾರಾಸಾರ ವಿಚಾರನೇ ಇಲ್ಲ ಅಂತಾರ ಅವ್ರು. ಸಾರಾಸಾರ ವಿಚಾರ ಇಲ್ಲ ನಮಗ. ಅದನ್ನ ತಿಳ್ಸಾಕ ಇಷ್ಟೊಂದು ಗ್ರಂಥ ಮಾಡ್ಕೊಂಡು ಇದನ್ನೆಲ್ಲ ಒಂದ್ ಕತಿ ರೂಪಕ ಮಾಡಿ ಹೇಳ್ಕೊಂತ ಹೋಗ್ಬೇಕಾಗಿ. ಅವಿಚಾರ ಕೃತೇಣ ಬಂಧ ವಿಚಾರೇಣ ನಿವರ್ತತೆ. ಅವಿಚಾರವೇ ಎಲ್ಲ ಇದಕ್ಕೆ ದುಃಖಕ್ಕೆ ಕಾರಣದ. ವಿಚಾರವೇ ನಿವೃತ್ತಿಗೆ, ದುಃಖದ ನಿವೃತ್ತಿಗೆ ಕಾರಣದ. ನೀವು ವೈದ್ಯಕೀಯ ಚಿಕಿತ್ಸೆಯ ಬಳಿಗೆ ಹೋದಿರೆಂದರೆ ನೀವು ಅನ್ವೇಷಕರಾಗಿರುತ್ತೀರಿ. ಚಿಕಿತ್ಸಕನು ನಿಮ್ಮ ಹಿಂದಿನ ಎಲ್ಲ ವೃತ್ತಾಂತವನ್ನು ವಿಶ್ಲೇಷಣೆ ಮಾಡುತ್ತಾನೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುತ್ತಾನೆ ಮತ್ತು ಅದಕ್ಕೆ ನಿಮ್ಮ ತಾಯಿಯ ಕಾರಣ ಎಂದು ಹೇಳುತ್ತಾನೆ. ಹೌದು, ಅದು ನಿಜ ಎಂದು ನೀವು ಹೇಳುತ್ತೀರಿ. ಹೀಗೆ ಚಿಕಿತ್ಸಕನು ನಿಮ್ಮ ಅನಿಸಿಕೆಗಳನ್ನು ದೃಢಪಡಿಸುತ್ತಾನೆ. ನಿಮ್ಮ ದುಃಖಕ್ಕೆ ಕಾರಣ ಹೊಂದಿದೆ ಎಂಬುದು ನಿಮಗೆ ಗೊತ್ತಿದೆ ಎಂಬುದು ತಿಳಿದ ಬಳಿಕ, ದುಃಖಕ್ಕೆ ಕಾರಣ ಹೊಂದಿದೆ ಎಂಬುದು ನಿಮಗೆ ಗೊತ್ತಿದೆ ಎಂಬುದು ತಿಳಿದ ಬಳಿಕ ಚಿಕಿತ್ಸೆ ಮಾಡುವುದು ಯೋಗ್ಯ ಅನಿಸ್ತದೆ. ನಮ್ದು ಹಂಗಿಲ್ಲ. ಇಲ್ಲ ಟ್ರೀಟ್ಮೆಂಟ್, ಒಮ್ಮೆಲೆ ಟ್ರೀಟ್ಮೆಂಟ್ ಏನಾಗತ್ತೆ, ಜ್ವರ ಬಂದಾಗ ತಗೋ ಆಂಟಿಬಯೋಟಿಕ್, ಪ್ಯಾರಾಸಿಟಮಾಲ್ ತಗೋ. ಯಾವ್ದದ? ಟೈಫಾಯ್ಡ್ ಜಡ್ ಅದ, ನೀ ಪ್ಯಾರಾಸಿಟಮಾಲ್ ಕೊಟ್ಟರೆ ಹೋಗ್ತದ? ಯಾವ್ದದ? ಅದನ್ನ ನಮಗಿರುವುದು ಭವರೋಗ. ನಾವೆದಕ್ಕೆ ಔಷಧ ಕೊಡಾಗತ್ತೀವಿ? ಭವರೋಗಕ್ಕೆ ಔಷಧ ಕೊಡ್ಬೇಕು. ನಾವೆದಕ್ಕೆ ಔಷಧ ಕೊಡಾಗತ್ತೀವಿ? ದುಃಖಕ್ಕೆ ಔಷಧ ಕೊಡಾಗತ್ತೀವಿ. ದೇಹ ಕೊಡತ್ತೇವ್ರಿ. ದೇಹಕ್ಕೆ ಅಥವಾ ನಾವೇನ್ ಮಾಡತ್ತೀವಿ, ಮೂಲಭೂತ ಸಮಸ್ಯೆ ಬಿಟ್ಟೇವಿ, ಮ್ಯಾಗಿನ ಟೊಂಗಿ ಅಷ್ಟ ಕತ್ತರ್ಸಾಕತ್ತೇವಿ. ಬೇರಲ್ಲೇ ಐತದ, ಸಿಗಿತೈತಿ. ಇವತ್ತು ಬಿಡ್ತಂದ್ರ ಇವತ್ತು ಸರೈತಾವ ಟೊಂಗಿ, ಮತ್ತೆ ಇನ್ನೊಂದು 2-3 ತಿಂಗಳಿಗೆ ಮತ್ತೆ ಜ್ವರ ಬರ್ತಾವ. ಜ್ವರ ಬಂದು ಹೇಳಾಗತ್ತೀನಿ. ಅದಷ್ಟ ಅಲ್ಲ, ಬೇರೆ ಎಲ್ಲಾ ತಗೊಳ್ರಿ ನೀವು. ರೊಕ್ಕ, ರೂಪಾಯಿ, ಅಂತಸ್ತು, ಆಸ್ತಿ ಏನ್ ಮಾಡಾಗತ್ತೇವಲ್ಲ, ಮೂಲಭೂತ ಸಮಸ್ಯೆ ಏನದ? ಅಜ್ಞಾನ ಅದ. ಅಜ್ಞಾನ ಕಳ್ಕೊಳ್ಳೋದು ನಾವು ಮಾಡಾಗತ್ತಿಲ್ಲ.
We are treating symptoms and not the disease. Understand? ನಾವು ರೋಗದ ಲಕ್ಷಣಕ್ಕೆ ಔಷಧ ಕೊಡಾಕತ್ತೀವಿ, ರೋಗಕ್ಕಿಲ್ಲ. ಎಷ್ಟು ಮಂದಿಗೆ ಅರ್ಥ ಆಗ್ತದ? ನಾವು ರೋಗದ ಲಕ್ಷಣಗಳಿಗೆ ಔಷಧ ಕೊಡಾಕತ್ತೀವಿ, ರೋಗಕ್ಕಿಲ್ಲ. ರೋಗ ಅಲ್ಲೇ ಐತಿ. ಅಜ್ಞಾನವೇ ರೋಗ, ಭವರೋಗ. ಅದಕ್ಕೆ ಕಾರಣ ಅಜ್ಞಾನ. ನಾನು ಯಾರಂತ ತಿಳಿದಿಲ್ಲ. ಅಂತೂ ಇದು ಇಷ್ಟು ಒಂದು ಸುದೀರ್ಘವಾದಂತ ಇಂಟ್ರೊಡಕ್ಷನ್ ಮಾಡಿದ ಮೇಲೆ ಅರ್ಜುನ ವಿಷಾದ ಯೋಗ ಪ್ರಾರಂಭ ಮಾಡ್ತಾರಪ್ಪ ಅವರು. ಈಗ ನಾವು ನಮ್ಮ ಅಜ್ಜಂಪುರದ ಇಂಟ್ರೊಡಕ್ಷನ್ ನೋಡ್ಕೊಳ್ಳೋಣ, ಆಮೇಲೆ ಇಲ್ಲಿಗೆ ಬರೋಣ. ಇದು ಕೇಳಿದ್ಮೇಲೆ ಅದೇನ್ ಅವಶ್ಯಕತೆ ಇರಲ್ಲ ಅನ್ಸ್ತೋತ್ರ ಜರ. ಓಂ ನಮೋ ಭಗವತೆ ಶಿವಾನಂದಾಯ. ಶ್ರೀಮದ್ ಭಗವದ್ಗೀತಾ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ. ಈ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗವೆಂದು ಹೆಸರು. ವಿಷಾದ ಯೋಗ ಎಂದರೆ ಎಂತಹ ಆಶ್ಚರ್ಯಕರವಾದ ಹೆಸರು. ವಿಷಾದವು ಸಹ ಯೋಗವೇ? ವಿಷಾದವೆಂದರೆ ದುಃಖ ಅಥವಾ ಅಳುವಿಕೆ. ದುಃಖವು ಒಂದು ರೋಗವೆಂದು ಎಲ್ಲರಿಗೂ ತಿಳಿದ ವಿಷಯ. ಯಾರಾದರೂ ಅಳುತ್ತಿದ್ದರೆ ಏಕೆ ಅಳುವೆ, ಏನು ರೋಗವೆಂದು ಕೇಳುತ್ತಾರೆ. ಸಾಮಾನ್ಯ ಮನುಷ್ಯನು ಅತ್ತರೆ ರೋಗ, ಅರ್ಜುನನು ಅತ್ತರೆ ಯೋಗ. ಅಂದರೆ ನಮಗೆಲ್ಲ ಅರ್ಜುನನು ಅತ್ತಂತೆ ಅಳಲಿಕ್ಕೆ ಬರುವುದಿಲ್ಲ. ಆ ಅಳುವ ಕಲೆಯನ್ನು ನಾವು ಅರ್ಜುನನಿಂದ ಕಲಿಯಬೇಕಾಗಿದೆ. ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನ ಯೋಗ ಇತ್ಯಾದಿ ಯೋಗಗಳನ್ನು ಹೇಳುವುದಕ್ಕೆ ಮೊದಲು ಅರ್ಜುನನ ವಿಷಾದ ಯೋಗವನ್ನು ಹೇಳಿದೆ. ಅಂದರೆ ಭಗವದ್ಗೀತೆಗೆ ವಿಷಾದ ಯೋಗವು ಸಿಂಹದ್ವಾರವೆಂದು ತೋರುತ್ತದೆ. ಸಾಧಕನ ಜೀವನದಲ್ಲಿ ಒಂದು ಕರಾಳ ರಾತ್ರಿ ಬರ್ತದ್ರಿ. ಎಲ್ಲರಿಗೂ ಸೂರ್ಯೋದಯ ಆಗೋಕ್ಕಿಂತ ಮೊದಲ ಕತ್ಲೆ ಹೆಂಗಿರ್ತದ, ಹಂಗ ನಮ್ಗ ಆತ್ಮಜ್ಞಾನ ಆಗೋಕ್ಕಿಂತ ಮೊದಲ ಎಂದ ಆಗ್ತದಪ್ಪ ನಮ್ಗ ಆತ್ಮಜ್ಞಾನ ಅನ್ನುವಂತ ಒಂದು ಕರಾಳ ರಾತ್ರಿ ಅದು. ಹಂಗ ಇಲ್ಲಿ ಈ 1ನೇ ಅಧ್ಯಾಯ ಅರ್ಜುನನ ವಿಷಾದ ಯೋಗ ಅಂದ್ರೆ ಇದು ಕರಾಳ ರಾತ್ರಿ. ಪ್ರತಿಯೊಬ್ಬರ ಜೀವನದಲ್ಲಿ ಬಂದಾಗನ, ಆ ಕರಾಳ ರಾತ್ರಿ ಬಂದಾಗನ ಮನಸ್ಸಿತ್ತಾಗ ಹೊಳ್ತದ. ಅದು ಬರ್ಲಿಲ್ಲ ಅಂತಂದ್ರ ಅದು ಹೊರಗ ಅಡ್ಡಾಡ್ತದ. ವಿಷಯಗಳಲ್ಲಿ ಸುಖವನ್ನು ಹುಡುಕ್ತದೆ. ಶ್ರೀ ರಾಮಕೃಷ್ಣ ಪರಮಹಂಸ, ಶ್ರೀ ರಾಮತೀರ್ಥ, ಶ್ರೀ ಮಹಾತ್ಮ ಗಾಂಧೀಜಿಯವರು ಮೊದಲಾದವರು ವಿಷಾದ ಯೋಗದ ಮೂಲಕವಾಗಿಯೇ ಪರಮಸಿದ್ಧಿಯನ್ನು ಪಡೆದುಕೊಂಡಂತೆ ತೋರುತ್ತದೆ. ಯಾಕ? ಅದರಿಂದನೇ ಪಡೆದುಕೊಂಡರು. ಬಾಲಾನಾಂ ರೋದನಂ ಬಲಂ. ಬಾಲಾನಾಂ ರೋದನಂ ಬಲಂ ಅಂದ್ರೆ ಬಾಲಕರಿಗೆ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳಲು ರೋದನವೇ ಒಂದು ಬ್ರಹ್ಮಾಸ್ತ್ರ. ಅಳತಾವ್ ಮಕ್ಕಳ. ಯಾಕ? ತಮಗೇನ್ ಬೇಕಾಗಿತ್ತು ಅದನ್ನ ಹೇಳಕ್ ಬಾಯಿ ಇಲ್ಲ. ತಮಗ್ ಬೇಕಾಗಿದ್ದನ್ನ ಅವರು ಪಡ್ಕೋತಾವಂತ. ಅರ್ಜುನನು ಶ್ರೀಕೃಷ್ಣ ಭಗವಂತನ ಎದುರಿಗೆ ಸಣ್ಣ ಮಗುವಿನಂತೆ ಅತ್ತದ್ದರಿಂದ ಜಗದೋದ್ಧಾರವನ್ನು ಮಾಡುವ ಭಗವದ್ಗೀತೆಗೆ ಅವತಾರವಾಯಿತು. ಅವನು ಅಳದಿದ್ದರೆ ದುಷ್ಟ ನಿಗ್ರಹವು, ಶಿಷ್ಟ ಪರಿಪಾಲನೆಯು, ಧರ್ಮೋದ್ಧಾರವೂ ಆಗುತ್ತಿರಲಿಲ್ಲ. ಇದರ ಮೇಲಿಂದ ವಿಷಾದವೂ ಸಹ ಒಂದು ಯೋಗವೇ. ಸರ್ವರು ಇಂತಹ ವಿಷಾದ ಯೋಗವನ್ನು ಪಡೆದುಕೊಂಡು ಪೂರ್ಣ ಸಿದ್ಧಿಯನ್ನು ಪಡೆದುಕೊಳ್ಳುವ ಸುಯೋಗವನ್ನು ಪರಮಾತ್ಮನು ದಯಪಾಲಿಸಲಿ ಅಂತಾರೆ ನೋಡ್ರಿ. ಇಂಥ ಕರಾಳ ರಾತ್ರಿ ಬಂದು ಎಲ್ಲರ ಜೀವನದಾಗ ಬರ್ಬೇಕು ಅಂದ್ರೆ ಈ ಮನಸ್ಸಿತ್ತಾಗ ಹೊಳತದ, ಇಲ್ಲಾಂದ್ರೆ ಹೊಳೋದಿಲ್ರಿ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ.
ಪ್ರಶ್ನೆ ಉತ್ತರ ಬರೀತಾರೆ. ಇವ್ರದ್ದು ವಿಶೇಷ ನಮ್ಮ ಇವ್ರದ್ದು ಯಾರ್ದು ಶಂಕರಾನಂದರದ್ದು ಅಜ್ಜಂಪುರದು. ಧೃತರಾಷ್ಟ್ರ ಅಂದ್ರೆ ಯಾರು? ನಾವೇ. ಧೃತರಾಷ್ಟ್ರ ಅಂದ್ರೆ ಯಾರು? ನಾವೇನದೇವಲ್ರಿ? ನಮ್ಗೆ ಯಾಕಂತೀರಿ ಅಂತೀರೇನ? ಧೃತರಾಷ್ಟ್ರ ಅಂದ್ರೆ ಯಾರ್ರಿ? ಅಂತ ನಾ ಅಂತೀನಿ. ನೀವೇನಂತೀರಿ? ಅಲ್ಲ ಅಂತೀರಿ? ಅಜ್ಞಾನದಿಂದ ಅಂಧರಾಗಿರಿ ನಾವು. ಹಾ, ಅವ ಅವ ಚರ್ಮ ಚಕ್ಷುದಿಂದ ಅಂದ ಅವಾಗ್ಯಾನ, ನಾವು ಅಜ್ಞಾನದಿಂದ ಅಂಧತೆ ಇಬ್ಬರಿಗೂ ಐತಲ್ಲ. ಅದಂದ್ರೆ ನಾವೇ ಅಜ್ಞಾನಿಗಳೇ ಅಂದರು ಧೃತರಾಷ್ಟ್ರ. ಓದಬೇಕೆಂಬ ಬುದ್ಧಿಯಿಂದ ಭಗವದ್ಗೀತಾ ಗ್ರಂಥವನ್ನು ತೆರೆಯುತ್ತಲೇ ಪ್ರಾರಂಭದಲ್ಲಿ ಧೃತರಾಷ್ಟ್ರನ ದರ್ಶನವು ಏಕೆ? ಇವನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು? ಸರ್ವಜ್ಞರಾದ ವ್ಯಾಸರು ಮೊದಲೇ ಧೃತರಾಷ್ಟ್ರನ ದರ್ಶನ ಮಾಡಿಸುವುದರ ಉದ್ದೇಶವೇನು? ಮೊದಲು ಧೃತರಾಷ್ಟ್ರನೆಂದರೆ ಯಾರೆಂಬುದು ನೋಡೋಣ. ಧೃತರಾಷ್ಟ್ರ ಎಂಬುದು ಒಬ್ಬ ವ್ಯಕ್ತಿ ಹುಟ್ಟಿದಾಗ ನಕ್ಷತ್ರಗಳನ್ನು ನೋಡಿ ಇಟ್ಟ ಹೆಸರಲ್ಲ. ಅದು ಲಾಕ್ಷಣಿಕ ಅರ್ಥ, ಅಂದರೆ ಲಕ್ಷಣದ ಮೇಲಿಂದ ಬಂದದ್ದು. ಧೃತ ರಾಷ್ಟ್ರ ಎಂದರೆ 2 ಪದಗಳಿಂದ ಕೂಡಿದ ಒಂದು ಸಂಯೋಗಿಕ ಪದ. ಧೃತ ಎಂದರೆ ಧರಿಸುವುದು. ಏನನ್ನು ಅಂದರೆ ರಾಷ್ಟ್ರವನ್ನು. ಅಂದ್ರೆ ಯಾವ ರಾಷ್ಟ್ರವನ್ನು? ಅಂದರೆ ತನ್ನದಲ್ಲದ ಮತ್ತೊಬ್ಬರ ರಾಷ್ಟ್ರವನ್ನು ತನ್ನ ಕೈಗೆ ದೊರೆತಾಗ ಅದು ತನ್ನ ಕೈ ಬಿಟ್ಟು ಹೋಗಬಾರದೆಂದು ಪ್ರಯತ್ನ ಮಾಡುವ ಮನುಷ್ಯ ಧೃತರಾಷ್ಟ್ರ. ಪಾಂಡವರ ರಾಷ್ಟ್ರವು ತನ್ನ ಕೈಗೆ ದೊರೆಯಿತು. ಆಮೇಲೆ ಪಾಂಡವರು ಬಂದು ತಮ್ಮ ರಾಷ್ಟ್ರವನ್ನು ಕೊಡೆಯೆಂದು ಕೇಳಲು ಕೊಡಲಿಕ್ಕೆ ಇಷ್ಟವಿಲ್ಲದ ಕಳವಳ ಪಡುತ್ತಿರುವುದರಿಂದ ಇವನು ಧೃತರಾಷ್ಟ್ರ. ಮಹಾಭಾರತದ ಯುದ್ಧ ಕಾಲದಲ್ಲಿ, ಅಂದ್ರೆ ಸುಮಾರು 5,000 ವರ್ಷಗಳ ಹಿಂದೆ, ಧೃತರಾಷ್ಟ್ರ ನೆನೆಸಿಕೊಳ್ಳುವವನು ಒಬ್ಬನು ಇದ್ದ. ಈಗ ನೋಡಿದರೆ ಊರು ಒಳಗೆ ಗಲ್ಲಿಗಳಲ್ಲಿಯೂ ಮನೆಗಳಲ್ಲಿಯೂ ಹೆಚ್ಚೇಕೆ ಆಶ್ರಮಗಳಲ್ಲಿಯೂ ಕೂಡ ಆಶ್ರಮದಲ್ಲಿಯೂ ಕೂಡ ಧೃತರಾಷ್ಟ್ರರು ದೊರೆಯುತ್ತಾರೆ. ಇದನ್ನು ಕೇಳಿ ಕಣ್ಣು ಕೆಂಪಗೆ ಮಾಡಿ ಕೆಲವರು ಪ್ರಶ್ನೆ ಮಾಡಬಹುದು, ನಾವು ಹೇಗೆ ಧೃತರಾಷ್ಟ್ರರು? ನಾವು ಯಾರ ರಾಷ್ಟ್ರವನ್ನು ಅಪಹರಿಸಿಲ್ಲ. ಯಾರು ಬಂದು ಕೇಳಿದ್ರು ಕೊಡುವುದಿಲ್ಲವೆಂದು ಹೇಳಿಲ್ಲ. ನಾವು ಹೇಗೆ ಧೃತರಾಷ್ಟ್ರರು ಎಂದು ತಮ್ಮ ತಪ್ಪನ್ನು ತಾವು ಮುಚ್ಚಿಕೊಂಡು ಮಾತನಾಡುವವರನ್ನು ಕುರಿತು ಮತ್ತೊಬ್ಬರ ರಾಷ್ಟ್ರವನ್ನು ತನ್ನದೆಂದು ತಿಳಿದುಕೊಂಡಿರುವ ಲಕ್ಷಣವನ್ನು ತೋರಿಸಿದರೆ ಅವರ ಒಪ್ಪಬಹುದಲ್ಲವೇ? ಸರಿ, ದೇಹವು ಯಾರದಪ್ಪ? ಪರಮಾತ್ಮ. ಪಂಚಭೂತಾತ್ಮಕವಾದದ್ದು. ಅದು ತನ್ನ ಸ್ವರೂಪಕ್ಕೆ ಸೇರುವುದಲ್ಲ. ಹಾಗಾದರೆ ಎದೆ ಉಬ್ಬಿಸಿ ಮಾತನಾಡುವವರೆಲ್ಲರೂ ದೇಹವು ತಮ್ಮದೆಂದು ಮಾತನಾಡ್ತಾರಲ್ಲ, ಅಂದ ಮೇಲೆ ಅವರು ಧೃತರಾಷ್ಟ್ರ ಅಲ್ಲೇನು? ಕರೆಕ್ಟ್. ದೇಹಾತ್ಮ ಬುದ್ಧಿ ಧೃತರಾಷ್ಟ್ರ ಲಕ್ಷಣ, ಲಾಕ್ಷಣಿಕ ಹೆಸರಿದು. ಮತ್ತೊಂದು ವಿಷಯ, ಧೃತರಾಷ್ಟ್ರನು ಬರೀ ಕಣ್ಣಿಲ್ಲದ ಕೂಡನಲ್ಲ, ಅವನಿಗೆ ವಿವೇಕವೆಂಬ ಒಳಗಣ್ಣೂ ಸಹ ಇಲ್ಲ. ಬರೇ ಹೊರಗಣ್ಣಿನ ಕುರುಡರಿಂದ ಜಗತ್ತಿಗೆ ಏನೂ ತೊಂದರೆ ಆಗುವುದಿಲ್ಲ. ವಿವೇಕವೆಂಬ ಒಳಗಣ್ಣಿಲ್ಲದ ಕುರುಡರಿಂದ ಜಗತ್ತಿಗೆ ಅಪಾರ ನಷ್ಟವಿದೆ. ಈ ದೃಷ್ಟಿಯಿಂದಲೇ ವಿಶಾಲ ಬುದ್ಧಿ ಉಳ್ಳ ವ್ಯಾಸ ಮಹರ್ಷಿ ಎಂದು ಗೀತೆಯನ್ನು ಓದುವವರೆಲ್ಲರೂ ಕುರಿತು ಇಲ್ಲಿ ಎಚ್ಚರಿಸಿದ್ದಾನೆ. ಹೇಗೆಂದರೆ ನೋಡ್ರಿ, ನೀವು ಧೃತರಾಷ್ಟ್ರನಂತಹ ಅಂತಃಕರಣ ವ್ಯಕ್ತಿಯನ್ನು ಇಟ್ಟುಕೊಂಡು ಗೀತೆಯನ್ನು ಓದಿದರೆ ಗೀತೆಯಿಂದ ಆಗುವ ಉತ್ತಮ ಫಲವು ಆಗಲಾರದು. ಅರ್ಜುನನ ವೃತ್ತಿಗಳಂತಹ ವೃತ್ತಿಗಳನ್ನು ಸಂಪಾದಿಸಿಕೊಂಡು ಗೀತೆಗೆ ಕೈ ಹಾಕಿರಿ ಎಂದು ಸೂಚಿಸುವುದಕ್ಕಾಗಿ ಗೀತೆಯ ಆರಂಭದಲ್ಲಿ ಧೃತರಾಷ್ಟ್ರನನ್ನು ತಂದು ಕೂರಿಸಿದ್ದಾರೆ. ಇನ್ನು ಪ್ರಥಮ ಶ್ಲೋಕದ ವಿಚಾರವಾಗಿ ಸ್ವಲ್ಪ ಆಳವಾಗಿ ನೋಡೋಣ. ಕುರುಡ ರಾಜನ ಶೋಕದಿಂದ ಮೊದಲನೆಯ ಶ್ಲೋಕವು ಪ್ರಾರಂಭವಾಗ್ತದೆ. ಧೃತರಾಷ್ಟ್ರನು ಸಂಜಯನನ್ನು